ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಇವತ್ತು ನೋಡಿ ಒಂದು ಫ್ಲವರ್ ಡಿಸೈನ್ ಅಂದರೆ ಸ್ಲೀವಿಗೆ ಈ ಒಂದು ಫ್ಲವರ್ ಡಿಸೈನ್ ಮಾಡಿದ್ದೆ, ತೋರಿಸೋಣ ಅಂತ ತೊಗೊಂಡು ಬಂದಿದ್ದೀನಿ. ನೋಡೋರಂತೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ. ನೋಡಿ ಈಗ ಇಲ್ಲಿ ನಾನು ಮೊದಲಿಗೆ ಫಸ್ಟೇ ಒಂದು ಟ್ರೇಸ್ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ನ. ಈ ಡಿಸೈನ್ ಬಂದುಬಿಟ್ಟು ನಾನು ಯಾವಾಗಲೂ ಟ್ರೇಸ್ ಮಾಡ್ಕೊಳ್ಳೋ ಥರ ಪಿಂಟ್ರೆಸ್ಟ್ ಅನ್ನೋ ಆ್ಯಪಿಂದ ತೊಗೊಂಡು ಪೇಪರ್ ಕಾಪಿ ಅನ್ನೋ ಆ್ಯಪಲ್ಲಿ ಸಹಾಯದಿಂದ ನಾನು ಇದನ್ನು ಈ ಥರ ಟ್ರೇಸ್ ಮಾಡ್ಕೊಂಡಿದ್ದೀನಿ. ನೀವು ಈ ಥರನಾದರೂ ಟ್ರೇಸ್ ಮಾಡ್ಬೋದು, ಇಲ್ಲ ನೀವು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತೀರಾ ಅಂದರೆ ಆರಾಮಾಗಿ ನೀವು ಡ್ರಾಯಿಂಗ್ ಕೂಡ ಬಿಡಿಸ್ಬೋದು. ಎಷ್ಟು ಕ್ಯೂಟಾಗಿತ್ತು ಅಂತಂದರೆ ಫ್ರೆಂಡ್ಸ್, ಇದು ನಿಜ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲಾಗಿರುವಂಥ ಒಂದು ಫ್ಲವರ್ ಡಿಸೈನ್ ಅಂತಲೇ ಹೇಳ್ಬೋದು. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರೋ ದಯವಿಟ್ಟು ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ವೀಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲಾಸ್ಟಲ್ಲಿ ಒಂದು ವಿಡಿಯೋಗೆ ಒಂದು ಲೈಕ್ನ ಕೊಡಿ ಫ್ರೆಂಡ್ಸ್, ಓಕೆನಾ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಇವತ್ತು ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಒಬ್ಬರು ರಾಲ್ಸನ್ ಮಿಷಿನ್ ಯಾರಿಗಾದರೂ ಬೇಕು ಅಂತಂದರೆ ನಮ್ಮ ಕಡೆ ಒಂದು ಮಿಷಿನ್ ಇದೆ, ಅಂದರೆ ಬೇರೆ ಅವ್ರದ್ದು, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ ಅಂತೆ ಅವರು. ಹಾಗಾಗಿ ಅವರು ನನಗೆ ಕಾಲ್ ಮಾಡಿದರು. ಅವರು ಮಿಷಿನ್ನ ಸೇಲ್ ಮಾಡ್ತಿದ್ದಾರೆ. ಬರೀ 3 ಮಂತ್ಸ್ ಆಗಿದೆ ಅಂತೆ ಮಿಷಿನ್ ತೊಗೊಂಡು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಮಿಷಿನ್ ಬೇಕು ಅಂತ ಅನ್ನೋರು ನನ್ನ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅಲ್ವಾ, ಈ ನಂಬರಿಗೆ ನೀವು ಕಾಲ್ ಮಾಡಿದರೆ ಅಥವಾ ಏನಾದ್ರು ವಾಟ್ಸಪ್ ಮಾಡಿದರೂ ಕೂಡ ನಾನು ಮಿಷಿನ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಓಕೆನಾ. ಅವರು ಏನು ರೇಟು ಏನು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ತೊಗೊಳ್ಳಿ. ಯಾಕೆ ಅಂತಂದರೆ ತುಂಬ ದಿನ ಆಗಿಲ್ಲ ಅವರು ಮಿಷಿನ್ ತೊಗೊಂಡು, ಒಂದು 3 ಮಂತ್ಸ್ ಏನೋ ಆಯಿತು ಅಂತ ಹೇಳಿದ್ರು. ಅವ್ರಿಗೆ ತುಂಬ ಕಾಲೆಲ್ಲ ಪೇಯ್ನ್ ಬರ್ತಿದೆ ಅಂಥೇಳಿ ಅವರು ಹೆವಿ ವರ್ಕ್ ಮಾಡ್ತಿದ್ದಾರಂತೆ ಮನೆಯಲ್ಲಿ ಟೈಲರಿಂಗಲ್ಲಿ. ಆಗ್ತಾಯಿಲ್ಲ ನಂಗೆ ಮಾಡೋಕ್ಕೆ, ಪ್ರಾಕ್ಟೀಸ್ ಮಾಡೋಕ್ಕಾಗದಿದ್ಮೇಲೆ ಮಿಷಿನ್ ಏನಕ್ಕೆ ಇಟ್ಕೊಳ್ಳಿ ಅಂಥೇಳಿ ಸೇಲ್ ಮಾಡ್ತೀನಿ ಅಂತ ಹೇಳಿದ್ರು. ನಿಮಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನೀವು ಕೂಡ ತೊಗೋಬೋದಪ್ಪ, ಓಕೆನಾ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆಯಲ್ಲ, ಇದೇ ನಂಬರಿಗೆ ನೀವು ವಾಟ್ಸಪ್ ಮಾಡಿ, ಇಲ್ಲ ಅಂತಂದರೆ ವಾಟ್ಸಪ್ ಕಾಲ್ ಮಾಡಿ, ಕಾಲ್ ಬರುತ್ತೆ. ಮತ್ತು ಆಮೇಲೆ ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ಸ್ ನಾನು ಕೊಡ್ತೀನಿ. ಯಾರಿಗಾದರೂ ಬೇಕಿದ್ರೆ ಹೇಳಿ. ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ, ಅಂದರೆ ನಿಮಗೆ ಫಸ್ಟು ಹ್ಯಾಂಡ್ಲ್ ಮಿಷಿನ್ ಅಷ್ಟು ರೇಟ್ ಇರೋಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ ರೇಟ್, ಓಕೆನಾ. ನೋಡಿ, ಈಗ ನಾನಿಲ್ಲಿ ಫ್ಲವರ್ ಡಿಸೈನ್ನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರ್ತಿದೆ. ಲೀಫ್ ಹಾಕ್ಕೊಂಡಿದ್ದೆ ಅಲ್ವಾ, ಆ ಲೀಫಿಗೆ ನೋಡ್ಬೋದು ನೀವು ಡಬಲ್ ಶೇಪ್ನ ನಾನು ಕೊಡ್ತಾಯಿದ್ದೀನಿ. ಡಬಲ್ ಶೇಪಲ್ಲಿ ಇಲ್ಲಿ ಲೀಫು ಒಳಗಡೆಗೆ ಏನು ಫಿಲ್ ಮಾಡಬೇಕು ಅದನ್ನು ನಾನು ಬೇರೆ ಕಲರ್ ಥ್ರೆಡ್ಡಿಂದ ಮಾಡ್ಕೊತೀನಿ. ಈ ಥರದ್ದೆಲ್ಲ ಒಂದೊಂದು ಸ್ಲೀವ್ ಡಿಸೈನ್ ಆಗಿರ್ಬೋದು. ಮತ್ತು ಇದು ಸ್ಲೀವಲ್ಲಿ ಯಾವಾಗಲೂ ನೀವು ಬರೀ ಲೀಫೇ ಹಾಕ್ತಿರ್ತೀರ, ಚೆನ್ನಾಗಿರಲ್ಲ. ಅವಾಗ ಒಂದು ಸ್ವಲ್ಪ ಈ ಥರ ಎಲ್ಲ ಕ್ರಿಯೇಟ್ ಮಾಡಿದಾಗ ಒಂದು ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಏನಪ್ಪ ರೆಗ್ಯುಲರ್ ಯಾವಾಗಲೂ ಸ್ಲೀವ್ಗೆ ಅದೇ ಡಿಸೈನ್ ಹಾಕ್ತಾರಲ್ವ ಅಂತ ಬೇಜಾರು ಮಾಡ್ಕೊಳ್ಳಲ್ಲ ಕಸ್ಟಮರ್ಸ್ ಕೂಡ. ಈಗಿನ ಒಂದು ಟ್ರೆಂಡ್ ಏನಾಗಿದೆ ಅಂತ ಅಂದರೆ ಫ್ರೆಂಡ್ಸ್, ಈಗಿನ ಜನ್ರೇಷನ್ನೇ ಆಗಿದೆ. ಒಂದು ಯಾವುದಾದ್ರೂ ಒಂದು ಹೊಸ ಟ್ರೆಂಡ್ ಬರಲಿ, ಅದು ಸ್ವಲ್ಪ ದಿನಕ್ಕಾಗಲೇ ಹೊರಟೋಗ್ಬಿಡುತ್ತೆ, ಅದು ಉಳಿಯೋದೇ ಇಲ್ಲ, ಹಾಗಾಗಿದೆ. ಹಾಗಾಗಿ ನಾವು ಏನಾದರೂ ಒಂದು ಡೈಲಿ ಹೊಸದಾಗಿ ಕಾಣುವಂಥದ್ದನ್ನು ನಾವು ಕೂಡ ಕ್ರಿಯೇಟ್ ಮಾಡ್ತಾ ಇರಬೇಕಾಗತ್ತೆ. ಕಲಿಯುವಂಥವ್ರು ಅಷ್ಟೇ, ಜನ್ರೇಷನ್ ಹೇಗೆಲ್ಲ ಇಂಪ್ರೂವ್ ಆಗ್ತಿದೆ ಅದು ನೋಡಿಕೊಂಡು ಎಕ್ಸ್ಟ್ರಾ ಏನಾದರೂ ಕಲಿತಾ ಹೋಗಿ, ಜೊತೆಗೆ ಹೊಸದನ್ನು ಮಾಡೋಕ್ಕೆ ಟ್ರೈ ಮಾಡಿ. ಒಂದು ಎಂಬ್ರಾಯ್ಡ್ರಿ ವರ್ಕಲ್ಲೇ ಆಗಿರ್ಬೋದು, ಇದೇ ಥರ ವರ್ಕ್ ಮಾಡಬೇಕು ಅಂತ ಏನು ರೂಲ್ಸ್ ಏನಿಲ್ಲ ಫ್ರೆಂಡ್ಸ್. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಅಂದರೆ ನೀವು ಕಲಿಯೋವರೆಗೂ ಮಾತ್ರನೇ ನಿಮಗೆ ಕಷ್ಟ ಅನಿಸುತ್ತೆ. ನೀವು ಕಲಿತ ಮೇಲೆ ಯಾವ ಡಿಸೈನ್ ಬೇಕಾದರೂ ಹಾಕ್ಬೋದು. ಯಾಕೆ ಅಂತಂದರೆ ನಾನು ಕೂಡ ಅಷ್ಟೇ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೇ ನಾನು ಹಾಕಿದ್ದೀನಿ ನೋಡಿ. ಒಂದು ಸರ್ತಿ ನಾನು ಅಯ್ಯಪ್ಪ ಸ್ವಾಮಿ ಒಂದು ಎಂಬ್ರಾಯ್ಡ್ರಿ ವರ್ಕ್ ಕೂಡ ನಾನು ಮಾಡೋದನ್ನು ಹಾಕಿದ್ದೆ. ಡಿಸೆಂಬರ್ ತಿಂಗಳಲ್ಲಿ ನಾನು ಹಾಕಿದ್ದೀನಿ ಅದು ವಿಡಿಯೋ. ಯಾಕಂತಂದರೆ ಅವಾಗೆಲ್ಲ ಫುಲ್ಲು ಅಯ್ಯಪ್ಪ ಸ್ವಾಮಿಗೆ ಹೋಗೋರು ತುಂಬ ಜನ ಇರ್ತಾರೆ ಶಬರಿಮಲೆಗೆ. ಹಾಗಾಗಿ ಆ ಥರದ್ದೆಲ್ಲ ನಾವು ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಅವ್ರು ಏನಂತ ಹೇಳಿದರು ಅಂತಂದರೆ, ಇಲ್ಲ ಆರಿ ವರ್ಕಲ್ಲಿ ಮಾತ್ರ ಆಗುತ್ತಂತೆ, ಕಂಪ್ಯೂಟರ್ ಮಿಷಿನಲ್ಲಿ ಆಗೋದಿಲ್ವಂತೆ ಅಂತ ಹೇಳಿದರು. ಆದರೆ ಈಗ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಬಂದಿದೆ. ಏನಂತಂದರೆ, ಈಗೆಲ್ಲ ತುಂಬ ಜನ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಕೂಡ ಆ ಥರದ್ದೆಲ್ಲ ಮಾಡ್ತಾಯಿದ್ದಾರೆ, ಹಾಕಿಸ್ಕೊತಿದ್ದಾರೆ ಆ ಥರ ವರ್ಕ್ಗಳು. ನಿಮಗೂ ಬೇಕಿದ್ದರೆ ಆ ಥರದ್ದೆಲ್ಲ ಯಾವುದೇ ಥರದ ವರ್ಕ್ ಬೇಕಾದ್ರೂ ನಾವು ಮಾಡ್ಬೋದು ಫ್ರೆಂಡ್ಸ್. ಮತ್ತು ನೀವು ನಮ್ಮ ಬೋಟಿಕಲ್ಲಿ ಏನಾದ್ರು ವರ್ಕ್ ಹಾಕಿಸ್ತೀನಿ ಅಂತಂದರೆ, ಸ್ಟಿಚಸ್ ಮಾಡಿಸ್ತೀನಿ ಅಂತಂದ್ರೂ A to Z ಫಿನಿಷಿಂಗ್ ಪ್ರತಿಯೊಂದು ನಮ್ಮ ಬೋಟಿಕಲ್ಲೇ ನಾವು ಮಾಡ್ಕೊಡ್ತೀವಿ ಫ್ರೆಂಡ್ಸ್. ಅಂತಂದರೆ ಆರಿ ವರ್ಕ್ ಆಗಿರ್ಬೋದು, ಜರ್ದೋಸಿ ವರ್ಕ್ ಆಗಿರ್ಬೋದು, ಮಿಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ಸ್ಯಾರಿ ಟಸಲ್ಸು ಕುಚ್ಚು ಹಾಕೋದಿರ್ಬೋದು, ಸ್ಯಾರಿ ಫಾಲು, ಜಿಗ್ಜಾಗು, ಬ್ಲೌಸ್ ಸ್ಟಿಚಿಂಗ್ಸು ಪ್ರತಿಯೊಂದು ನಮ್ಮ ಬೋಟಿಕಲ್ಲೇ ನಾವು ರೆಡಿ ಮಾಡಿ ಕೊಡ್ತೀವಿ ಫ್ರೆಂಡ್ಸ್, ಓಕೆನಾ. ನೋಡಿ, ಇಲ್ಲಿ ಪುಟ್ಟು ಲೀಫ್, ನೀವು ಇದು ಒಂದು ಡಿಸೈನಲ್ಲಿ ಎಷ್ಟು ಥರ ಚೇಂಜಸ್ ಬಂತು ನೋಡ್ಕೊಳ್ಳಿ. ಈ ಥರ ಒಂದೇ ಒಂದು ಡಿಸೈನಲ್ಲಿ ನೀವು ಎಷ್ಟು ಥರ ಚೇಂಜಸ್ ಮಾಡಿ ಡಿಸೈನ್ ಕ್ರಿಯೇಟ್ ಮಾಡ್ಬೋದು ಅಂತಂದರೆ ನೋಡಿ, ಅಲ್ಲಿ ಪುಟ್ಟು ಲೀಫ್ ಬಂತು, ದೊಡ್ಡ ಫ್ಲವರ್ಸ್ದು ಒಂದು ಪೆಟಲ್ಸ್ಗಳನ್ನ ಹಾಕಿದ್ದೀವಿ. ಜೊತೆಗೆ ನಾವಿಲ್ಲಿ
ಆಫ್ ಲೀಫ್ ಬರೋ ಥರ ಒಂದು ಮಾಡ್ಕೊಂಡಿದ್ದೀವಿ ಡಿಸೈನು, ಔಟ್ಲೈನ್ ಮಾಡ್ಕೊಂಡಿದ್ದೀವಿ. ತುಂಬಾ ಇದೆ ಫ್ರೆಂಡ್ಸ್, ಕಲಿಯೋದ್ರಲ್ಲಿ ಮಾತ್ರ ಆರಾಮಾಗಿ ಇದು ಒಂದು ಡಿಸೈನ್ನ ನೀವು ಪ್ರಾಕ್ಟೀಸ್ ಮಾಡಿ ತುಂಬ ಶೇಪ್ಸ್ನ ನೀವು ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಮತ್ತು ನಮ್ಮ ಚಾನಲ್ನಲ್ಲಿ ಕೇವಲ 239 ರೂಪಾಯಿಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದನ್ನು, ಅಂದರೆ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದನ್ನು ಕಲಿಸ್ತಾ ಇದ್ದೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು 239 ರೂಪಾಯಿ ದುಡ್ಡನ್ನು ಪೇ ಮಾಡಿ, ಅಂದರೆ ಮೆಂಬರ್ಶಿಪ್ ತೊಗೊಳ್ಳಿ. ಮೆಂಬರ್ಶಿಪ್ ತೊಗೊಂಡು ಜಾಯ್ನ್ ಆದರೆ ನೀವು ಆರಾಮಾಗಿ ಬೇಸಿಕ್ ಎಂಬ್ರಾಯ್ಡರಿ ಅಂತ ಏನಿದೆ ಅದನ್ನು ಪೂರ್ತಿಯಾಗಿ ಕಲಿಬೋದು. ಈಗಾಗಲೇ ನಮ್ಮ ಎಂಬ್ರಾಯ್ಡ್ರಿ ಚಾನಲಲ್ಲಿ ಅಂದರೆ ನಮ್ಮ ಕ್ಲಾಸಸ್ಸಲ್ಲಿ ನಿಮಗೆ ಬ್ಲೌಸು ಮಟ್ಟಕ್ಕೆ ಹೋಗಿದ್ದೀವಿ. ಈಗ ಕಲಿಯೋಂಥ ಇಂಟ್ರೆಸ್ಟ್ ಇದ್ದವ್ರು ಅಲ್ಲಿ ಹೋಗಿ ಕಲಿಬೋದು. ಮತ್ತು ಏನೇ ಇನ್ಫಾರ್ಮೇಷನ್ಸ್ ಇದ್ರೂ ಕೂಡ ನಿಮಗೇನಾದ್ರು ಡೌಟ್ ಇತ್ತು ಅಂತಂದ್ರೂ ವಾಟ್ಸಪ್ ಮಾಡಿದರೆ ನಾನು ಹೇಳ್ತೀನಿ, ಹೀಗಲ್ಲ ಹೀಗೆ ಮಾಡಿ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಪುಟ್ಟು ಲೀಫ್ಗಳನ್ನ ಹಾಕೋತಾ ಇದ್ದೀನಿ. ಈ ಥರ ಲೀಫ್ಗಳು ಹಾಕೋದ್ರಿಂದನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಇದಕ್ಕೆ ಬಾಲ್ ಚೈನ್ ಸ್ಟೋನ್ ಚೈನ್ ಕೂಡ ಹಾಕಿದೆ ಫ್ರೆಂಡ್ಸ್. ಏನು ಗೊತ್ತಾ, ಕೆಳಗಡೆ ತುಂಬ ಸ್ಲೀವಲ್ಲಿ ಬಾಟಮಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಹಾಗಾಗಿ ಮತ್ತೆ ಇದಕ್ಕೆ ನಾನು ಬಾಲ್ ಚೈನ್ ಸ್ಟೋನ್ ಚೈನ್ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಮಿಷಿನ್ಗೆ ಆದಷ್ಟು ಹೆಚ್ಚಾಗಿ ಆಯಿಲ್ನ ಹಾಕಿ, ಅಂದರೆ ಡೈಲಿ ನೀವು ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಅಟ್ಲೀಸ್ಟು ಡೇ ಬೈ ಡೇ ಏನಾದರೂ ಹಾಕಬೇಕು. ಅಂದರೆ ಒಂದಿನ ಬಿಟ್ಟು ಒಂದಿನಾದರೂ ಹಾಕಿ, ಇಲ್ಲ ಡೈಲಿ ನೈಟ್ ಟೈಮಲ್ಲಿ ಆಯಿಲ್ ಹಾಕಿಬಿಟ್ಟು ಬಿಟ್ಬಿಡಿ. ಮಿಷಿನ್ ಸ್ಮೂತಾಗಿರುತ್ತೆ. ಆದಷ್ಟು ರಾಲ್ಸನ್ ಮಿಷಿನ್ಗೆ ನೀವು ಆಯಿಲ್ ಚೆನ್ನಾಗಿ ಹಾಕ್ಕೊಂಡು ಮಿಷಿನ್ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂತಂದರೆ ಆಗಾಗ ಶಟಲ್ ಪ್ರಾಬ್ಲಮ್ ಬರಲ್ಲ. ಅಂದರೆ ಶಟಲ್ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತೀವಲ್ವ, ನಂಬರ್ ಚೇಂಜ್ ಆಗಿಬಿಟ್ಟಿದೆ ಅಂತ, ಅದೆಲ್ಲ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ಯಾರೋ ಒಬ್ರು ಕೇಳಿದರು ಈ ಮಿಷಿನ್ಗೆ ಎಷ್ಟನೇ ನಂಬರ್ ಸೂಜಿನ ಹಾಕ್ತೀರಾ ಅಂತ ಅಂದ್ಬಿಟ್ಟು. ಇದಕ್ಕೆ ಬಂದು ನಾನು 14 ನಂಬರ್ ನೀಡ್ಲನ್ನು ಹಾಕ್ಕೊತೀನಿ. 14ನೇ ನಂಬರ್ ಸೂಜಿ ಹಾಕಿದ್ರೆ ಸಾಕು, ಅದಕ್ಕಿಂತ ದೊಡ್ಡದು ಬೇಡ ಚಿಕ್ಕದು ಬೇಡ. ನೋಡಿ, ಇವಾಗ ಎಕ್ಸ್ಟ್ರಾ ಇರೋ ಥ್ರೆಡ್ಡೆಲ್ಲ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ರಿಮೂವ್ ಮಾಡಿ ಮತ್ತೆ ನೋಡಿ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ ಅಂದ್ಬಿಟ್ಟು. ಕ್ಯೂಟಾಗಿದೆ ಫ್ರೆಂಡ್ಸ್. ಪುಟ್ಟು ಫ್ಲವರು ಮತ್ತು ಒಂದೆರಡು ಲೀಫ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಕೆಳಗಡೆಗೆ ಇವಾಗ ನಾನಿಲ್ಲಿ ಬಾಲ್ ಚೈನ್ ಸ್ಟೋನ್ ಚೈನ್ನ ಹಾಕ್ತೀನಿ, ನೋಡ್ಕೊಳ್ಳೋರಂತೆ. ಈಗ ಬೋರ್ಡ್ನ ನಾನು ತೆಗೆದು ಮತ್ತೆ ಚೇಂಜ್ ಮಾಡಿದ್ದೀನಿ, ಬೇರೆ ದೊಡ್ಡ ಬೋರ್ಡ್ಗೆ ಹಾಕಿ ಇಲ್ಲಿ ಹಾಕ್ತಾಯಿದ್ದೀನಿ. ಈ ಬೋರ್ಡ್ ಬಂದುಬಿಟ್ಟು ಇದು 14 ನಂಬರು ಅಲ್ಲ 12 ನಂಬರ್ ಬೋರ್ಡು ಆಯಿತಾ. 12ನೇ ನಂಬರ್ ಬೋರ್ಡ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಈ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಲಿಕ್ಕೆ. ಯಾಕೆ ಅಂತಂದರೆ ಬೋರ್ಡು ಎಷ್ಟನೇ ನಂಬರ್ ತೊಗೋಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸಾಮಾನ್ಯವಾಗಿ ನಾನು ಬ್ಯಾಕ್ ನೆಕ್ ಹಾಕ್ತೀನಿ ಅಂತ ಅಂದರೆ 14 ನಂಬರ್ ಬೋರ್ಡ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕಂತಂದರೆ ಅದು ಒಂದು ಕಂಫರ್ಟಬಲ್ ಇರುತ್ತೆ. ಯಾಕಂತಂದರೆ ನಮಗೆ ಒಂದು 10 ಇಂಚ್ 11 ಇಂಚ್ ಇದ್ರೂ 14 ಇಂಚಿನ ನಾವು ಬೋರ್ಡ್ ತೊಗೊಂಡ್ರೆ 14ನೇ ನಂಬರ್ ಬೋರ್ಡ್ ತೊಗೊಂಡ್ರೆ ಸಾಕು, ಆರಾಮಾಗಿ ಹಾಕ್ಬೋದು. ನೋಡ್ಬೋದು, ಇಲ್ಲಿ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡು ಇಲ್ಲಿ ನಾನು ಬಾಲ್ ಚೈನ್ ಸ್ಟೋನ್ ಚೈನ್ನ ಹಾಕ್ತಾಯಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಕೆಲವರು ಇದಕ್ಕೆ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡಿ ಕೂಡ ಹಾಕ್ತಾರೆ. ನಾನೇನು ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡಲ್ಲ. ಸೈಡಲ್ಲಿ ಕ್ಯಾನ್ವಾಸನ್ನೇ ಡೈರೆಕ್ಟ್ ಹಾಕಿಬಿಟ್ಟು ಒಂದು ಸ್ಟಿಚ್ ಮಾಡ್ಕೊಂಡಿರ್ತೀನಿ, ಕೆಲಸ ಬೇಗ ಆಗುತ್ತೆ ಅಂಥೇಳಿ. ಯಾಕೆ ಅಂತಂದರೆ ಇವಾಗ ಮತ್ತೆ ತುಂಬಾ ಬಟ್ಟೆಗಳಿರೋದ್ರಿಂದ ನನಗೆ ಬೇಗ ಸ್ಟಿಚ್ ಆಗೋದು ಅಷ್ಟೇ ಬೇಕಾಗಿದೆ. ಜೊತೆಗೆ ಇನ್ನೊಂದೇನೆಂದರೆ ನೈಟ್ ಕೂಡ ಅಷ್ಟೇ 3 ಗಂಟೆವರೆಗೂ ನಾನು ಸ್ಟಿಚ್ ಮಾಡಿದ್ದೀನಿ. ತುಂಬಾ ಕತ್ಲಾಗಿತ್ತು, ಮಲಗಬೇಕಾದ್ರೆ ತುಂಬ ಲೇಟ್ ನೈಟ್ ಆಗಿತ್ತು, 3 ಗಂಟೆಗೆ ಮಲಗಿರೋದು. ಹಾಗಾಗಿ ನೋಡ್ತಾ ಇರ್ಬೋದು ಕೆಲಸ ಎಷ್ಟು ಬ್ಯುಸಿ ಇರುತ್ತೆ ಅಂತ ಅಂದ್ಬಿಟ್ಟು. ಎಲ್ಲ ಒಬ್ಬರೇ ಮಾಡೋದ್ರಿಂದ ಕೆಲಸ ತುಂಬಾ ಇರುತ್ತೆ. ಆದರೆ ಇವಾಗ ಬಟ್ಟೆಗಳಿರೋದ್ರಿಂದ ನಾವು ಕೆಲಸ ಮಾಡಿಕೊಡ್ಲೇಬೇಕಲ್ವ. ಫಂಕ್ಷನ್ಸ್ ಬಟ್ಟೆಗಳನ್ನ ತೊಗೊಂಡ್ಮೇಲೆ ಮಾಡಿಕೊಡ್ಬೇಕಾಗತ್ತೆ. ಇದು ಅಷ್ಟೇ ಒಂದು ಸೀಮಂತ ಫಂಕ್ಷನ್ದು ಸೀಮಂತ ಇತ್ತು ಅಂತ ಹೇಳಿ ಮಾಡಿದ್ದು. ನೋಡಿ, ಇಲ್ಲ ಫೈನಲ್ ಆಗಿ ಇದು ಕಂಪ್ಲೀಟ್ ಆಗಿದೆ. ಡಿಸೈನು ನೀಟಾಗಿ ಬಂದಿದೆ. ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಹಾಕಿ ಫುಲ್ ಫಿನಿಶ್ ಆಯಿತು. ಅವ್ರು ತುಂಬಾ ಇಷ್ಟಪಟ್ಟರು ಕೂಡ ಕಸ್ಟಮರ್. ಇದು ಆಗಲೇ ತೊಗೊಂಡೋಗಿದ್ದಾರೆ ಇದನ್ನು. ನೋಡಿ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಓಕೆನಾ? ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.